ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ಹೊಸದಾಗಿ ನನ್ನ ಚಾನಲ್‌ಗೆ ತುಂಬಾ ಜನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು. ನಾನು ಈ ದಿನ ಒಂದು ವಿಷಯದ ಬಗ್ಗೆ ನಿಮ್ಗೆಲ್ಲರ ಜೊತೆಗೂನು ಸಹ ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ. ಯಾವ್ದು ಆ ವಿಷಯ ಅಂತ ಹೇಳಿದ್ರೆ ಭಾವನೆಗಳು. ಭಾವನೆಗಳನ್ನ ಬೇರೆಯವ್ರ ಹತ್ರ ವ್ಯಕ್ತಪಡಿಸೋದು ಯಾಕೆ ಆರೋಗ್ಯಪೂರ್ಣವಾಗಿರುತ್ತೆ ಅನ್ನೋದು ಈ ವಿಷಯದ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ನಾನು ಹಂಚ್ಕೊಳ್ಬೇಕಂತಿದ್ದೀನಿ. ಈಗ ನಮ್ಮ ಮನಃಶಾಸ್ತ್ರದಲ್ಲಿ ನಾವು ನೋಡೋದಾದ್ರೆ ಹಲವಾರು ವಿಧಗಳ ಭಾವನೆಗಳನ್ನ ನಾವು ನೋಡ್ತೀವಿ. 26, 27 ವಿಧದ ಭಾವನೆಗಳನ್ನ ನಾವು ನೋಡ್ತೀವಿ. ಆಮೇಲೆ ಈ ಮನಃಶಾಸ್ತ್ರಜ್ಞದಲ್ಲಿ ಅಂದ್ರೆ ಮನಃಶಾಸ್ತ್ರಜ್ಞರು ಹಲವಾರು ಸಂಶೋಧನೆಗಳನ್ನ ಈ ಭಾವನೆಗಳ ಮೇಲೆ ಮಾಡಿದ್ದಾರೆ. ವ್ಯಕ್ತಿಗಳು ಭಾವನೆಗಳನ್ನ ಹೇಗೆ ಅವರು ಜೀವನದಲ್ಲಿ ರೂಢಿಸ್ಕೊಂಡಿರ್ತಾರೆ, ಹೇಗೆ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ, ಅದರಿಂದ ಯಾವೆಲ್ಲ ಒಂದು ಸಕಾರಾತ್ಮಕ ಬೆಳವಣಿಗೆ ಅವರ ಜೀವನದಲ್ಲಾಗುತ್ತೆ, ಅಥವಾ ಇದರ ಪರಿಣಾಮಗಳು ಜೀವನದಲ್ಲಿ ಏನಿರುತ್ತೆ, ಹೀಗೆ ಹಲವಾರು ಸಂಶೋಧನೆಗಳು ಇದ್ರಲ್ಲಿ ಆಗಿದಾವೆ. ಆಮೇಲೆ ಈ ಒಂದು ನಾನು ವಿಡಿಯೋದಲ್ಲಿ ಕೆಲವು ಮುಖ್ಯ ಭಾವನೆಗಳ ಬಗ್ಗೆ ಚರ್ಚೆಯನ್ನ ಅಂದ್ರೆ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಯಾವುವು ಅಂತ ಹೇಳಿದ್ರೆ ಇಲ್ಲಿ ಸಂತೋಷ, ದುಃಖ, ನಿರಾಸೆ, ಅಸೂಯೆ, ದ್ವೇಷ ಅಥವಾ ಸಿಟ್ಟು, ಹೀಗೆ ಈ ಕೆಲವು ಅಂಶಗಳು ಅಂದ್ರೆ ಈ ಕೆಲವು ಭಾವನೆಗಳ ಬಗ್ಗೆ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಎಲ್ಲದರ ಒಂದು ಸಮ್ಮೇಳನ ಇದ್ದೇ ಇರುತ್ತೆ. ಇರುತ್ತೋ ಇಲ್ವೋ? ನಮ್ಮ ಜೀವನದಲ್ಲಿ ಈ ಎಲ್ಲಾ ಭಾವನೆಗಳು ಬಂದೇ ಬರುತ್ತೆ. ಈಗ ಜೀವನದಲ್ಲಿ ಭಾವನೆಗಳೇ ಇಲ್ದೇ ಇರುವ ಜೀವನವನ್ನ ಒಂದು ಸರಿ ನೀವು ಕಲ್ಪಿಸ್ಕೊಂಡ್ರ? ದುಃಖನೇ ಇಲ್ದೇ ಇರೋದು, ಸಂತೋಷನೇ ಇಲ್ದೇ ಇರೋದು, ಆಮೇಲೆ ಪ್ರಯತ್ನನೇ ಇಲ್ಲದೆ ಇರೋದು, ನಿರಾಸೆ ಇಲ್ದೇ ಇರೋದು, ಅಸೂಯೆ ಇಲ್ದೇ ಇರೋದು, ಈ ತರ ನಾವು ಕೆಲವು ಮುಖ್ಯ ಭಾವನೆಗಳನ್ನ ಕಲ್ಪಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇವು ಇಲ್ದೇ ಇದ್ದಾಗ ಹೇಗನ್ಸುತ್ತೆ? ಖಾಲಿ ಖಾಲಿ ಅನ್ಸುತ್ತೆ, ಏನು ಇಲ್ಲ ಅನ್ಸುತ್ತೆ ಅಲ್ವಾ? ಈ ಭಾವನೆಗಳು ಇದ್ರೇನೆ ನಮ್ಮ ಜೀವನದಲ್ಲಿ ಒಂದು ಪರಿಪೂರ್ಣತ್ವವನ್ನ ನಾವು ಕಾಣ್ತೀವಿ. ಸೊ ಈ ಒಂದು ಭಾವನೆಗಳನ್ನ ನಾವು ಅತಿಯಾಗಿ ಅಂದ್ರೆ ಇಲ್ಲಿ ಭಾವನೆಗಳಲ್ಲಿ ಸಂತೋಷವನ್ನ ನಾವು ಹೇಗಾದ್ರೂ ಮಾಡಿ ತಡ್ಕೊಳ್ಬಹುದು. ಬೇರೆಯವರ ಹತ್ರ ಹಂಚ್ಕೊಳ್ದೆ ಇದ್ರೂ ಸಹ ಸಂತೋಷದ ಆದಾಗ ಅದರಿಂದ ನಮಗೆ ಯಾವುದೇ ಒಂದು ನಕಾರಾತ್ಮಕ ಪರಿಣಾಮ ಆಗೋದಿಲ್ಲ. ಆದರೆ ಕೆಲವು ಭಾವನೆಗಳನ್ನ ಕೆಲವು ದಿನಗಳವರೆಗೆ, ವಾರಗಳವರೆಗೆ ಅಥವಾ ತಿಂಗಳುಗಳವರೆಗೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಅದರಿಂದ ಹಲವಾರು ನಕಾರಾತ್ಮಕ ಪರಿಣಾಮಗಳು ನಮ್ಮ ದೇಹದ ಮೇಲೆ, ಆಮೇಲೆ ದೈಹಿಕ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ, ಎರಡೂ ಆರೋಗ್ಯದ ಮೇಲೂ ಸಹ ಪ್ರಭಾವವನ್ನ ಬೀರುತ್ತವೆ. ಭಾವನೆಗಳು ಅತ್ಯಂತ ಶಕ್ತಿಶಾಲಿಯ ಒಂದು ಅಂಶಗಳು ನಮ್ಮ ಜೀವನ ಶೈಲಿಯಲ್ಲಿ. ಇಲ್ಲಿ ಈಗ ನಾವು ಒಂದು ಮಕ್ಕಳನ್ನ ತಗೊಳ್ಳೋಣ, ಮಗುವನ್ನ ತಗೊಳ್ಳೋಣ. ಅದಕ್ಕೆ ಸಂತೋಷ ಆದಾಗ, ದುಃಖ ಆದಾಗ ಅಥವಾ ಏನಾದ್ರೂ ಬೇಕಾದಾಗ ಅದು ಹೇಗೆ ನಮ್ಮ ಹತ್ರ ವರ್ತಿಸುತ್ತೆ? ಒಂದ್ಸರಿ ಆಲೋಚನೆ ಮಾಡಿ. ಮಕ್ಕಳಲ್ಲಿ ನಾವು ಯಾವುದೇ ಒಂದು ಭಾವನೆಯನ್ನು ನೋಡಿದಾಗ ಏನೇ ಒಂದು ನಿರ್ಬಂಧಗಳು ಇರುವುದಿಲ್ಲ. ಪೂರ್ವಾಪೀಡಿತ ಯಾವುದೇ ಒಂದು ಆಲೋಚನೆ ಮನಸ್ಸಿನಲ್ಲಿ ಇರುವುದಿಲ್ಲ ಮಕ್ಕಳಿಗೆ. ಸಂತೋಷ ಆದಾಗ ಅದರ ಮನಸ್ಫೂರ್ತಿಯಾಗಿ ಸಂತೋಷವನ್ನ ವ್ಯಕ್ತಪಡಿಸುತ್ತೆ ಬೇರೆಯವ್ರ ಹತ್ರ. ಆಮೇಲೆ ಅದಕ್ಕೆ ದುಃಖ ಆದಾಗನು ಸಹ ಮಗು ಏನ್ ಮಾಡುತ್ತೆ? ಬೇರೆಯವ್ರ ಹತ್ರ ವ್ಯಕ್ತಪಡಿಸುತ್ತೆ, ಆಮೇಲೆ ನಿರಾಳವಾಗ್ಬಿಡತ್ತೆ. ದುಃಖ ಆದ್ರೂನು ಸಹ ಅದರಿಂದ ಸ್ವಲ್ಪ ಸಮಯದ ನಂತರ ಹೊರಗ್ ಬಂದು ಮತ್ತೆ ದಿನನಿತ್ಯ ರೂಢಿಯಲ್ಲಿ ಏನಿರುತ್ತೋ ಜೀವನವನ್ನ ಸಾಗಿಸುತ್ತೆ ಮಗು. ಆಮೇಲೆ ಅದಕ್ಕೆ ಏನಾದ್ರೂ ಬೇಕಾದಾಗ ಕೇಳಿ ಪಡೆದುಕೊಳ್ಳುತ್ತೆ. ಹೀಗೆ ಇಲ್ಲಿ ಮಕ್ಕಳನ್ನ ನಾವು ನೋಡೋದಾದ್ರೆ, ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ಯಾವುದೇ ನಿರ್ಬಂಧ, ನಿಯಮ, ಪೂರ್ವಾಪೀಡಿತ ವಿಷಯಗಳು ಅದರ ತಲೆಯಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಅದರ ಆರೋಗ್ಯ ಚೆನ್ನಾಗಿರತ್ತೆ. ಆಮೇಲೆ ಮಾನಸಿಕ ನೆಮ್ಮದಿ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ನಾವು ಈಗ ದೊಡ್ಡವ್ರ ಹತ್ರ ಅಂದ್ರೆ ದೊಡ್ಡವರು ವ್ಯಕ್ತಿಗಳಲ್ಲಿ ನಾವು ನೋಡಿದಾಗ ಈಗ ಆಧುನಿಕ ಜೀವನ ಶೈಲಿಗೆ ಎಲ್ಲರೂ ಸಹ ಒಪ್ಕೊಂಡಿದೀವಿ, ಜೀವನವನ್ನ ನಡೆಸ್ತಾ ಇದೀವಿ. ನಮಗೆ ಸಂತೋಷ ಆದಾಗ ಎಲ್ಲರ ಹತ್ರನೂ ಸಹ ಹೇಳ್ಕೊಳ್ತೀವಿ. ಆದರೆ ಕೆಲವೊಂದು ಸರಿ ಜೀವನದಲ್ಲಿ ದುಃಖಗಳಾದಾಗ ಅಥವಾ ನಿರಾಸೆಯ ಒಂದು ಭಾವ ನಮ್ಮಲ್ಲಿ ಇದ್ದಾಗ ಅಥವಾ ಯಾವುದೇ ಒಂದು ಆಸಕ್ತಿ ಇಲ್ಲದೆ ಇದ್ದಾಗ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆಗೆ ಗುರಿಯಾದಾಗ ನಮ್ಮ ಭಾವನೆಗಳನ್ನ ನಾವೇ ಆಲೋಚನೆ ಮಾಡಿ
ಅದನ್ನ ಹಲವಾರು ತಿಂಗಳುಗಳವರೆಗೆ ನಮ್ಮಲ್ಲೇ ಇಟ್ಕೊಳ್ತೀವಿ. ಬೇರೆಯವರ ಹತ್ರ ಹೇಳ್ಕೊಳ್ಳೋದಿಲ್ಲ. ಈ ಭಾವನೆಗಳನ್ನ ಬೇರೆಯವರ ಹತ್ರ ಹೇಳ್ಕೊಳ್ದೇ ಇದ್ದಾಗ ಅದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವವನ್ನ ಬೀರುತ್ತೆ. ಆದರೆ ಇಲ್ಲಿ ಮೊದಲು ಭಾವನೆಗಳನ್ನ ಯಾರತ್ರ ವ್ಯಕ್ತಪಡಿಸ್ಕೊಳ್ಬೇಕು, ನಮ್ಗೆ ಯಾರು ಇಲ್ಲ ಅಂತ ಆಲೋಚನೆ ಮಾಡಬಾರ್ದು. ಎಲ್ಲಾ ವ್ಯಕ್ತಿಗಳಿಗೂ ಸಹ ಅಂದ್ರೆ ಯಾರು ಅವರ ಮಾತುಗಳನ್ನ ಕೇಳ್ತಾರೋ, ಅವರ ಒಂದು ವಿಷಯಗಳಿಗೆ ಗೌರವವನ್ನ ಕೊಡ್ತಾರೋ ಅಂತ ವ್ಯಕ್ತಿಗಳು ಇದ್ದೇ ಇರ್ತಾರೆ ಎಲ್ಲರ ಜೀವನದಲ್ಲಿ. ಅವರಿಗೆ ಹೇಳ್ಬೇಕು ನಿಮ್ಮ ಭಾವನೆಗಳನ್ನ. ಆಮೇಲೆ ನಿಮ್ಮ ಒಂದು ಭಾವನೆಗಳನ್ನ ಕೇಳಾದ್ಮೇಲೆ ಅದಕ್ಕೆ ಪರಿಹಾರಗಳನ್ನ ಕೊಡ್ತಾರೆ ಅನ್ನೋದಕ್ಕಿಂತ ನಿಮ್ಮ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಯಾವುದೇ ಒಂದು ಭಾವನೆಯನ್ನ ಅತಿಯಾಗಿ ಬಹಳ ದಿನಗಳವರೆಗೆ ಆಲೋಚನೆಯನ್ನು ಮಾಡ್ತಾ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದು ನಿಮ್ಮ ಆರೋಗ್ಯವನ್ನ ಹದಗೆಡಿಸುತ್ತೆ. ನೀವು ಬೇರೆಯವರ ಹತ್ರ ನಿಮ್ಮ ಭಾವನೆಗಳನ್ನ ಹೇಳಿದಾಗ ಯಾವೆಲ್ಲ ಅನುಕೂಲಗಳಾಗುತ್ತೆ ಅಂತ ಇವಾಗ ನೋಡೋಣ. ಮೊದಲು ನಿಮ್ಮ ಒಂದು ಆಲೋಚನಾ ವಿಧಾನ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಮ್ಮ ಭಾವನೆಗಳನ್ನ ಬೇರೆಯವರಿಗೆ ವ್ಯಕ್ತಪಡಿಸಿದಾಗ ನಾವು ಮಾಡುತ್ತಿರುವ ಆಲೋಚನೆ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದು ತಿಳಿಯುತ್ತೆ. ಮತ್ತೆ ನಮ್ಮ ಸಾಮಾಜಿಕ ಜೀವನ ಶೈಲಿ ಚೆನ್ನಾಗಿರುತ್ತೆ. ನಾವು ಬೇರೆಯವ್ರ ಜೊತೆ ಒಡನಾಟ ಅಂದ್ರೆ ವ್ಯಕ್ತಪಡಿಸಿದ್ರೆ ನಮ್ಮ ಭಾವನೆಗಳನ್ನ ನಮ್ಮ ಸಾಮಾಜಿಕ ಜೀವನ ಶೈಲಿ ಚೆನ್ನಾಗಿರುತ್ತೆ. ನಾವು ವ್ಯಕ್ತಪಡಿಸಿದ ಭಾವನೆಗಳಿಗೆ ಅವರು ಸ್ಪಂದಿಸಿ ಅವರಿಗೂ ಇರುವಂತಹ ಕೆಲವು ಭಾವನೆಗಳನ್ನ ವ್ಯಕ್ತಪಡಿಸಬಹುದು. ಅಥವಾ ನಿಮ್ಮ ಜೊತೆಗೆ ಸ್ನೇಹ ಸಂಬಂಧ ಇರ್ಬೋದು ಅಥವಾ ಕುಟುಂಬದ ಸಂಬಂಧ ಇರಬಹುದು, ಅದು ಗಟ್ಟಿಗೊಳ್ಳುತ್ತೆ. ಆಮೇಲೆ ಈ ಸಂಬಂಧಗಳಿಗೆ ಒಳ್ಳೆಯ ಒಂದು ಮೌಲ್ಯವನ್ನ ತಂದು ಕೊಡುತ್ತೆ. ಈಗ ಎಲ್ಲರೂ ಸಹ ಸಂತೋಷದಲ್ಲಿದ್ದಾಗ ಎಲ್ಲರ ಜೊತೆ ಇರೋದು ಬೇರೆ. ಆದರೆ ದುಃಖದಲ್ಲಿದ್ದಾಗ ಯಾವುದೋ ಒಂದು ಅಹಿತಕರ ಘಟನೆ ಆದಾಗ ಎಲ್ಲರೂ ನಿಮ್ ಜೊತೆಗಿದ್ರೆ ಎಷ್ಟು ಸದೃಢವಾಗಿ ನೀವು ಚೆನ್ನಾಗಿ ಆಲೋಚನೆಯನ್ನ ಮಾಡ್ತೀರಾ. ಇಷ್ಟು ಜನ ನನ್ ಜೊತೆ ಇದ್ದಾರೆ, ನನ್ನ ದುಃಖದಲ್ಲಿದ್ದಾರೆ ಅಂದ್ರೆ ಅವರು ನಿಮ್ಮ ದುಃಖವನ್ನ ತೆಗೆದುಕೊಳ್ಳಕ್ ಆಗಲ್ಲ. ಆದ್ರೆ ಜನ ನಿಮ್ ಜೊತೆಗಿದ್ರೆ ನನ್ ಜೊತೆಗೆ ಇಷ್ಟ್ ಜನ ಇದ್ದಾರೆ ಅನ್ನುವ ಒಂದು ಮಾನಸಿಕ ನೆಮ್ಮದಿ ಇರುತ್ತೆ. ಇದನ್ನ ಈ ಒಂದು ನಿಮ್ಮ ಭಾವನೆಗಳನ್ನ ಬೇರೆಯವ್ರ ಜೊತೆಗೆ ವ್ಯಕ್ತಪಡಿಸಿದಾಗ ಈ ಒಂದು ಬೆಳವಣಿಗೆ ಸಾಮಾಜಿಕ ಜೀವನದಲ್ಲಿ ನೀವು ಕಾಣಬಹುದು. ಅಥವಾ ನಿಮ್ಮ ಒಂದು ಕುಟುಂಬಸ್ಥರ ಸಂಬಂಧಿಕರ ಒಂದು ಸಂಬಂಧನೂ ಸಹ ಇದರಿಂದ ಚೆನ್ನಾಗಾಗತ್ತೆ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ. ಇಲ್ಲಿ ಯಾವುದೇ ಒಂದು ಭಾವನೆ ಬೇರೆಯವರಿಂದ ಏನೋ ಒಂದು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಅಲ್ಲ. ನಾವು ಬೇರೆಯವರಿಗೆ ನಮ್ಮ ಭಾವನೆಗಳನ್ನ ಯಾಕೆ ವ್ಯಕ್ತಪಡಿಸ್ತಾ ಇದ್ದೀವಿ ಅಂದ್ರೆ ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೇನೆ, ನನ್ನ ಆಲೋಚನೆಗಳು ಹೀಗಿವೆ. ಯಾವುದೇ ಒಂದು ನಾನು ನಿರ್ಧಾರ ತಗೊಳ್ತಾ ಇದ್ದೀನಿ ಅಂದ್ರೆ ಈ ಒಂದು ನನ್ನ ಭಾವನೆಗಳು ಇದಕ್ಕೆ ಕಾರಣ. ಹೀಗೆ ನಮಗೆ ಗೊತ್ತಾಗತ್ತೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ. ಆಮೇಲೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಕಲ್ಪನೆಯಿಂದ ಸ್ವಲ್ಪ ದೂರ ಇರುತ್ತೆ ಭಾವನೆಗಳ ಬಗ್ಗೆ ನಾವು ಮಾತನಾಡುತ್ತಿರ್ಬೇಕಾದ್ರೆ. ಸೊ ನಮ್ಮ ಒಂದು ಮಾನಸಿಕ ಆರೋಗ್ಯ ಮತ್ತು ಆಲೋಚನಾ ವಿಧಾನದಲ್ಲಿ ಇದು ಭಾವನೆಗಳನ್ನ ಬೇರೆಯವರಿಗೆ ವ್ಯಕ್ತಪಡಿಸಿದಾಗ ಒಳ್ಳೆಯ ಒಂದು ಉಪಯೋಗ ನಮಗಿದೆ ಅಂತ ಹೇಳ್ಬಹುದು. ಈ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದ್ರಿಂದ ಇವೆಲ್ಲ ಉಪಯೋಗಗಳು ಇದೆ ಆಯ್ತು. ಆದರೆ ನಮ್ಮ ಭಾವನೆಗಳನ್ನ ಬೇರೆಯವರ ಹತ್ರ ಹಲವಾರು ದಿನಗಳವರೆಗೆ, ವಾರಗಳವರೆಗೆ ಅಥವಾ ತಿಂಗಳುಗಳವರೆಗೆ ಹೊರಗಡೆ ಹಾಕ್ತಾ ಇಲ್ಲ, ನಾವು ಬೇರೆಯವ್ರ ಹತ್ರ ಹಂಚ್ಕೊಳ್ತಾ ಇಲ್ಲ, ನಾವೇ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೀವಿ. ಅದು ಸಂತೋಷ ವಿಷಯವಾದ್ರೆ ಓಕೆ. ಆದ್ರೆ ದುಃಖದ ಯಾವ್ದಾದ್ರು ವಿಷಯ ಇದ್ರೆ ಅಥವಾ ಆತಂಕದ ವಿಷಯ ಆಗಿದ್ರೆ ಬೇರೆಯವರನ್ನು ನೋಡಿದಾಗ ನಿಮ್ಗೆ ತುಂಬಾ ಸಿಟ್ಟು ಬರೋದು, ಅವ್ರ ಮೇಲೆ ಕೂಗಾಡೋದು ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ಎತ್ತ ಹಾಕೋದು, ನಮ್ಮ ದಿನನಿತ್ಯ ಜೀವನದಲ್ಲಿ ಒತ್ತಡ ಜಾಸ್ತಿ ಆಗತ್ತೆ. ಬೇರೆಯವರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಬೇರೆಯವ್ರನ್ನ ನೋಡಿದಾಗ ಸಿಟ್ಟು ಬರಬಹುದು, ದ್ವೇಷ, ಅಸೂಯೆ ಈ ತರದ ಭಾವನೆಗಳು ಜಾಸ್ತಿ ಆಗಬಹುದು. ಆಮೇಲೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುದು ಸರಿಯಾದ ರೂಢಿಗಳಿರುತ್ತೋ ಅವುಗಳನ್ನ ನಾವು ಮಾಡದೇ ಇರಬಹುದು. ಅಂದ್ರೆ ಎಲ್ಲರೂ ಯಾವುದು ಆರೋಗ್ಯಪೂರ್ಣವಾದ ದಿನಚರಿ ಅಂತ ಇರ್ತಾರೋ ಅದರಿಂದ ನಾವು ದೂರ ಇರಬಹುದು. ಅಂದ್ರೆ ಯಾವಾಗಾದ್ರೂ ಊಟ ಮಾಡ್ಬಹುದು, ಯಾವಾಗ್ಲಾದ್ರೂ ನಿದ್ದೆ ಮಾಡಿ ಎದ್ದೇಳ್ಬಹುದು, ಬೇರೆಯವರ ಮಾತು ಕೇಳೋದಿಲ್ಲ,
ಆಮೇಲೆ ನಿಮ್ಮ ಒಂದು ಭಾವನೆಗಳನ್ನ ನೀವೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಒಂದು ಪರಿಸ್ಥಿತಿಗೆ ನೀವು ಹೋಗ್ಬಹುದು. ಈ ಒಂದು ನಿಮ್ಮ ಭಾವನೆಗಳನ್ನ ಬೇರೆಯವರಿಗೆ ವ್ಯಕ್ತಪಡಿಸದೇ ಇದ್ದಾಗ ಈ ಎಲ್ಲಾ ಅಂಶಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಇದಲ್ದೇನೂ ಸಹ ದೀರ್ಘಕಾಲದ ಒಂದು ಭಾವನೆಗಳನ್ನ ವ್ಯಕ್ತಪಡಿಸದೆ ಹಾಗೇ ಇದ್ರೆ ನಮ್ಮ ದೈಹಿಕ ಆರೋಗ್ಯದಲ್ಲಿನೂ ಸಹ ಇದು ಪ್ರಭಾವ ಬೀರುತ್ತೆ. ಇದು ಅಧಿಕ ರಕ್ತದೊತ್ತಡ ಇದನ್ನು ಸಹ ಜಾಸ್ತಿ ಮಾಡಬಹುದು. ಆಮೇಲೆ ನಮ್ಮ ಹೃದಯ ಸಂಬಂಧಿತ ಕಾರ್ಯಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರಬಹುದು. ಹೃದಯ ಸಂಬಂಧಿತ ಕಾಯಿಲೆಗಳು ಸಹ ಬರಬಹುದು. ಮಹಿಳೆಯರಲ್ಲಿ ಈ ಥೈರಾಯ್ಡ್ ರಿಲೇಟೆಡ್ ಯಾವೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಅದೂನು ಸಹ ಬರಬಹುದು. ಭಾವನೆಗಳು ಯಾವೇ ಇರಬಹುದು. ಅದರಲ್ಲಿನೂ ಸಹ ದುಃಖ, ನಿರಾಸೆ, ಸಿಟ್ಟು, ದ್ವೇಷ ಇದು ಏನೇ ಯಾವುದೇ ಭಾವನೆ ಇರಬಹುದು. ಅದೇ ಅತಿರೇಕಕ್ಕೆ ನಿಮಗೆ ಒಳಗೆ ಮನಸ್ಸಿನಲ್ಲಿ ಕೊರೀತಾ ಇದೆ. ನಿಮಗೆ ಅದರಿಂದ ಹೊರಗ್ ಬರ್ಬೇಕು ಅಂತ ಇದ್ರೆ ಮೊದಲು ನಿಮ್ಮ ಭಾವನೆಗಳನ್ನ ಬೇರೆಯವ್ರ ಹತ್ರ ವ್ಯಕ್ತಪಡಿಸಿ. ಇದರಿಂದ ಹೇಗ್ ಹೊರಗ್ ಬರೋದು ಅಂದ್ರೆ ಹೊರಗ್ ಬರೋದು ಅಂದಾಗ ನೀವು ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಮೊದಲ್ ಮಾಡಿದ್ರೆ ಅದು ತಂತಾನೆಯಾಗಿ ಜೀವನ ಶೈಲಿಯಲ್ಲಿ ರೂಢಿಯಾಗತ್ತೆ. ಇಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸದೆ ಹಲವಾರು ದಿನ ಹಾಗೆ ಇದ್ರೆ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳಿಗೂ ಸಹ ಅದು ಕಾರಣ ಆಗ್ಬಹುದು. ಅದಕ್ಕೋಸ್ಕರ ನಿಮ್ಮ ಒಂದು ಭಾವನೆಗಳು ಈಗ ನಿಮಗ್ ತುಂಬಾ ಸಿಟ್ಟು ಬರ್ತಾ ಇದೆ. ಯಾಕ್ ಸಿಟ್ಟು ಬರ್ತಾ ಇದೆ? ಯಾರ್ ಮೇಲ್ ಸಿಟ್ಟು ಬರ್ತಾ ಇದೆ ಅಂತ ನಿಮಗ್ ಗೊತ್ತಿರತ್ತೆ. ಸೊ ನೀವು ಸಿಟ್ಟಾಗೆ ಅದನ್ನ ಹೇಳ್ಬೇಕು ಅಂತ ಏನಿಲ್ಲ. ನೀವು ಯಾರ್ ಹತ್ರ ಹೇಳ್ಬೇಕು ಅಂತಿದ್ದೀರೋ ಅವ್ರ ಹತ್ರ ಅದನ್ನ ನಿಧಾನವಾಗಿ ಹೀಗಿದೆ ಪರಿಸ್ಥಿತಿ, ನನ್ನ ಆಲೋಚನೆಗಳು ಹೀಗಿದೆ, ನನ್ನ ಭಾವನೆಗಳು ಹೀಗಿದೆ ಅಂತ ನೀವು ನಿಧಾನವಾಗಿ ಹೇಳಿದ್ರೆ ಇದನ್ನ ನಿಜವಾಗ್ಲೂ ಆ ಕಡೆ ಇರುವ ವ್ಯಕ್ತಿಗಳು ಅದನ್ನ ಅರ್ಥ ಮಾಡಿಕೊಳ್ತಾರೆ. ಇಲ್ಲ ನಿಮಗೆ ತುಂಬಾ ದುಃಖದಲ್ಲಿದ್ದೀರಾ, ತುಂಬಾ ತಿಂಗಳುಗಳಿಂದ ಯಾರು ಕೇಳ್ತಾ ಇಲ್ಲ ಅಂತ ನೀವು ಸಹ ದುಃಖದಲ್ಲಿದ್ದೀರಾ ತುಂಬಾ ದಿನದಿಂದ ಅಂದಾಗ ನಿಮಗೆ ಯಾರತ್ರ ಹೇಳ್ಬೇಕು ಅಂತಿದೆಯೋ ಅವ್ರನ್ನ ನೀವು ಭೇಟಿಯಾಗಿ ಅಥವಾ ಒಂದು ಕರೆ ಮಾಡಿ ನನಗ್ ಹೀಗ್ ದುಃಖ ಆಗ್ತಾ ಇದೆ, ಈ ವಿಷಯದಿಂದ ದುಃಖ ಆಗ್ತಾ ಇದೆ, ತುಂಬಾ ದಿನಗಳಿಂದ ಈ ವಿಷಯ ನನಗೆ ಮನಸ್ಸಿನಲ್ಲಿ ಇದೆ, ಇದನ್ನ ಯಾರತ್ರನೂ ಸಹ ನನ್ಗೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ನಿನ್ನತ್ರ ಹೇಳ್ಕೊಳ್ತಾ ಇದ್ದೀನಿ. ಈ ತರ ನಿಮ್ಮ ಒಂದು ಭಾವನೆಗಳನ್ನ ಹೊರಹಾಕಿ. ಈ ಒಂದು ಈ ಮಾಡೋದಕ್ಕೆ ಈ ಭಾವನೆಗಳನ್ನ ಹೊರಗಾಕೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಎಲ್ಲರಿಗೂ ಸಹ ಒಂದೇ ಸರಿ ನನ್ಗೀಗ ಅನ್ನಿಸ್ತಾ ಇದೆ ಅಂತ ಹೋಗಿ ಎಲ್ಲರ ಮುಂದೆ ಹೇಳಕ್ ಆಗಲ್ಲ. ಸ್ವಲ್ಪ ಸಮಯ ಹಿಡುತ್ತೆ. ಆದ್ರೆ ನಿಮ್ಮ ಒಂದು ಭಾವನೆಗಳನ್ನ ತಿಳಿಸಿದ್ರೆ ನೀವು ನಿರಾಳವಾಗ್ತೀರಾ, ಸಮಾಧಾನವಾಗಿ ಇರ್ತೀರಾ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಆಮೇಲೆ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಈ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸೋದನ್ನ ನೀವು ಕಲಿತುಕೊಂಡ್ರೆ ಜೀವನದಲ್ಲಿ ಸ್ವಲ್ಪ ಸಮಾಧಾನ ಆಮೇಲೆ ಸಕಾರಾತ್ಮಕ ಬೆಳವಣಿಗೆಗಳು ನೀವು ಕಾಣ್ತೀರಾ. ಸೊ ಯಾವುದೇ ಒಂದು ಭಾವನೆ ಇರಬಹುದು ನಿಮಗೆ ತೊಂದರೆ ಮಾಡ್ತಾ ಇದೆ ಅಂತ ನಿಮಗನ್ಸಿದ್ರೆ ಮೊದಲು ಆ ಭಾವನೆಯನ್ನ ಬೇರೆಯವ್ರ ಹತ್ರ ವ್ಯಕ್ತಪಡಿಸಿ ಅದರಿಂದ ಹೇಗೆ ಹೊರಗ್ ಬರೋದು ಅನ್ನೋದನ್ನ ಆಲೋಚನೆ ಮಾಡಿ. ಈ ಒಂದು ವಿಷಯ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಪ್ರಸ್ತುತವಾಗಿ ಈ ವಿಷಯ ಎಲ್ಲರಿಗೂ ಬೇಕು ಅಂತ ನನ್ಗನ್ಸಿತ್ತು. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.